ಹಲೋ ಹಾಯ್ ಎಂಥ ಮ್ಯಾಚ್ ಗುರು ಇವತ್ತು ಆರ್ ಸಿ ಬಿ ಕೊನೆಗೂ ಈಸಿಯಾಗಿ ಗೆಲ್ಲುವಂತಹ ಮ್ಯಾಚನ್ನ ಕೊನೆಗೂ ಎಲ್ಲರ ಬಾಯಿಗೆ ಬರ್ಸಿ ಗೆದ್ದಂತಹ ಮ್ಯಾಚ್ ಇವತ್ತು. ಯಾರ್ಯಾರು ನೋಡಿದ್ರಿ ಅಥವಾ ಕೊನೆ ಬಾಲ್ನಲ್ಲಿ ಆ ಶಾಟ್ ನೋಡಿದಂಥವ್ರು ಇಟ್ ವಿಕೆಟ್ ಅಂತ ಯಾರ್ಯಾರು ಅನ್ಕೊಂಡ್ರಿ ಅಂತಕ್ಕಂಥ ಮೊದಲು ಕಮೆಂಟ್ ಮಾಡಿ. ಇವತ್ತು ಡೆಲ್ಲಿ ವಿರುದ್ಧ ಆರ್ ಸಿ ಬಿ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅದೇ ರೀತಿಯಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದೇನು ಹೊಸದೇನಲ್ಲ, ಟೆನ್ಷನ್ ಆಗ್ಬಿಟ್ಟು ಗೆಲ್ಲ ಅಂಥದ್ದು. ಅದೇ ರೀತಿಯಾಗಿ ಇವತ್ತು ಮ್ಯಾಚ್ ಕೂಡ ಹಂಗೆ ಆರ್ ಸಿ ಬಿ ಕೊನೆಗೂ ಎಲ್ಲರ ಬಾಯಿಗೆ ಬರ್ಸಿ ಗೆದ್ದಿದೆ. ಸೊ ಎಲ್ಲರೂ ಎಷ್ಟು ಹ್ಯಾಪಿ ಆಗಿದ್ದೀರಾ ಮ್ಯಾಚ್ ನೋಡಿದಂಥವ್ರಿಗೆ ಗೊತ್ತಾಗಿರುತ್ತೆ. ಡೆಲ್ಲಿ ಮೊದಲನೇ ಇನ್ನಿಂಗ್ಸ್ 202 ರನ್ ಹೊಡೆದಂತಹ ಟೈಮಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಅಥವಾ ಚೇಸ್ ಮಾಡುತ್ತೆ ಅನ್ನತಕ್ಕಂಥದ್ದೇ ದೊಡ್ಡ ಸವಾಲು. ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಅದು ಫೈನಲ್ ಅಂತಹ ಮ್ಯಾಚ್ನಲ್ಲಿ ಇಷ್ಟು ದೊಡ್ಡ ರನ್ ಚೇಸನ್ನು ಹಿಸ್ಟ್ರಿಲೇ ಯಾವ ಟೀಮ್ಗಳು ಸಹ ಇದನ್ನು ಚೇಸ್ ಮಾಡಿದ್ದೇ ಇರಲಿಲ್ಲ. ಆದರೆ ಇವತ್ತಿನ ಮ್ಯಾಚ್ನಲ್ಲಿ ಆರ್ ಸಿ ಬಿ 204 ರನ್ ಹೊಡೆಯುವ ಮೂಲಕ ಗೆದ್ದು ತನ್ನ ಟೀಮ್ನ ಇವತ್ತು ಇತಿಹಾಸನೇ ಸೃಷ್ಟಿ ಮಾಡಿದೆ. ಅದೇ ರೀತಿಯಾಗಿ ವುಮೆನ್ಸ್ ಟೀಮ್ ಆರ್ ಸಿ ಬಿ ಅನ್ನೋದಂದರೆ 2ನೇ ಬಾರಿ ಕಪ್ಪೆದ್ದಿದೆ. ಹಾಗಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದೊಂದು ಮರೆಯಲಾದಂತಹ ದಿನ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಮೆನ್ಸ್ IPL ಕೂಡ ಇದೆ. ಎಲ್ಲರೂ ಆ IPLನ್ನು ನೋಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಕೊನೆಗೂ ಸ್ಮೃತಿ ಕ್ಯಾಪ್ಟನ್ ಇನ್ನಿಂಗ್ಸ್ ಇವತ್ತು ಅದ್ಭುತವಾಗಿ ಆಟ. ಅದೇ ಥರ ಜಾರ್ಜಸ್ ವೋಲ್ ಆಗಿರ್ಬೋದು, ಇಬ್ಬರು ಕ್ಯಾಪ್ಟನ್ಸಿ ಅಥವಾ ಇಬ್ಬರು ಪಾರ್ಟ್ನರ್ಶಿಪ್ ಐತಲ್ಲ, ಸೂಪರ್ ಮ್ಯಾಚ್. ಕೊನೆಗೂ ಆರ್ ಸಿ ಬಿ ಅಭಿಮಾನಿಗಳು ಕುಂತಲ್ಲಿ ಮ್ಯಾಚನ್ನ ಕೊನೆ ತನಕ ನೋಡಿ ಕೊನೆ 2 ಓವರಲ್ಲಿ ಮ್ಯಾಚ್ ಬದಲಾಗ್ಬಿಡುತ್ತೆ. ಆ ಒಂದು ಕ್ಯಾಚ್ ಡ್ರಾಪ್ ಇದೆಯಲ್ಲ, ಇಡೀ ಮ್ಯಾಚನ್ನು ತಿರುವನ್ನೇ ಚೇಂಜ್ ಮಾಡಿದೆ. ಅದೇ ರೀತಿಯಾಗಿ ಕೊನೆಯ ಓವರ್ನಲ್ಲಿ 2 4 ಹೊಡೆದು 10 ರನ್ ಬೇಕಾಗಿತ್ತು. ಕೊನೆಗೂ ರಾಧಾ ಯಾದವ್ ಮ್ಯಾಚ್ ಗೆಲ್ಲಿಸಿ ಈ ಮ್ಯಾಚನ್ನು ಗೆಲ್ಲಿಸಿದ್ದಾಳೆ. ಸೊ ಹಂಗಾಗಿ ಫೈನಲ್ ಆರ್ ಸಿ ಬಿ ವಿನ್ ಆಗಿದೆ. ಇನ್ನು ಮುಂಬರುವ ಮ್ಯಾಚ್ಗಳ ಬಗ್ಗೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ IPL ಸ್ಟಾರ್ಟ್ ಆಗುತ್ತೆ. ಎಲ್ಲದರ ಅಪ್ಡೇಟ್ ನಿಮ್ಮ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟೌನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.